ಮನೆಯಲ್ಲಿ ನಮ್ಮನ್ನು ಬಿಟ್ರೆ ಯಾರೂ ಇಲ್ಲ. ನಾವು ಇದ್ದೀವಿ ಅನ್ನೋ ವಿಷಯ ಮನೇಲಿ ಯಾರಿಗೂ ನೆನಪಿಲ್ಲ. ಹೀಗ್ ನಮ್ಮನ್ನ ಬಿಟ್ಟು ಹೋಗಿದಾರಲ್ಲ ಚಂದ್ರಿಕಾ. ಈ ಮನೆ ನಮ್ ಸ್ವಂತ ಅನ್ಕೊಂಡಿದ್ವಿ, ಆದ್ರೆ ಈ ರೀತಿನ ಮನೇನ ಆಳ್ಬೇಕಾಗಿರೋರು ಕಾಬೂಲ್ ಕಾಯ್ತಿರೋ ಹಾಗಿದೆ. ಸೇಮ್ ಫೀಲಿಂಗ್ ಪೌಡ್ರು. ಬೆಕ್ಕಗೆ ಅನ್ನ ಹಾಕ್ದಿರೋನು ಇಡೀ ಪ್ರಪಂಚಕ್ಕೆ ಪಲಾವ್ ಮಾಡಿ ಬಡಿಸ್ದಾಗೆ ಯಾವತ್ತೂ ದೇವ್ರಿಗೆ ನಮಸ್ಕಾರ ಮಾಡ್ದಿರೋ ಜೈ ದಿನ ದೀಕ್ಷೆ ಮಾಡ್ತಿದ್ದಾನೆ. ಬೆಳಗ್ಗೆನೆ ಹೋಗಿ ರಾತ್ರಿಗೆ ಬರ್ತಿದ್ದಾನೆ. ಸ್ವಪ್ನನ್ ಬೇಡ ಅಂದು ನಿತ್ಯನ್ ಮದ್ವೆ ಮಾಡ್ಕೋತೀನಿ ಅಂತಿದ್ದಾನೆ. ಗಂಗಾನ್ ಹುಡ್ಕೋದನ್ನ ನಿಲ್ಸ್ಬಿಟ್ಟಿದ್ದಾನೆ. ಏನ್ ನಡೀತಿದ್ಯೋ ಏನೂ ಅರ್ಥ ಆಗ್ತಿಲ್ಲ. ಯಾರಪ್ಪ ನೀವು? ನಿತ್ಯ ಮೇಡಮ್ ಬರಕ್ ಹೇಳಿದ್ರು. ನಿತ್ಯ ಮೇಡಮ್ ಅವರೇ ಬರಕ್ ಹೇಳಿದ್ದು. ಯಾಕೆ ಬರೋಕ್ ಹೇಳಿದ್ರು? ಯಾಕೆ ಅಂದ್ರೆ ಏನು ಮಾಮ್, ಜೈಗೂ ನನ್ಗೂ ಮದ್ವೆ ಅಲ್ವಾ? ಆದ್ರೆ ಏನಂತೆ, ಈ ಟೈಮಲ್ಲಿ ಜೈ ಮನೆಗೆ ಹೋಗೋ ಅವಶ್ಯಕತೆ ಏನಿದೆ? ಮತ್ತೆ ಡೇ ಟೈಮಲ್ಲಿ ಜೈ ಸಿಕ್ತಿಲ್ಲ ಅಲ್ವಾ? ಏನೋ ದೀಕ್ಷೆ ಅಂತ ಹೋಗ್ತಿದ್ದಾನೆ. ಆ ದೀಕ್ಷೆ ಏನೋ ಆ ಟೆಂಪಲ್ ಎಲ್ಲಿದ್ಯೋ ಏನೋ ಗೊತ್ತಿಲ್ಲ. ಆ ಟೆಂಪಲ್ ಬಗ್ಗೆ ದೀಕ್ಷೆ ಬಗ್ಗೆ ನೀನ್ ಎನ್ಕ್ವೈರಿ ಮಾಡ್ಬೇಡ ನಿತ್ಯ. ಯಾಕೆ ಮಾಮ್? ಆ ದೇವಸ್ಥಾನಕ್ಕೆ ನೀನ್ ಹೋಗ್ಬಾರ್ದು. ಅದರಿಂದ ನೀನ್ ಎಷ್ಟು ದೂರ ಇರ್ತೀಯೋ ಅಷ್ಟೇ ಒಳ್ಳೇದು. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಜೈ ಮಾಡ್ತಾ ಇರೋ ದೀಕ್ಷೆಗೆ ಡಿಸ್ಟರ್ಬ್ ಆಗ್ಬಾರ್ದು. ಆ ದೇವ್ರು ಕರುಣಿಸಿರೋವರೆಗೂ ಜೈ ದೀಕ್ಷೆ ಕಂಟಿನ್ಯೂ ಆಗ್ಬೇಕು. ನೀನ್ ಹೋದ್ರೆ ಜೈ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಓ, ನಾನು ಕಣ್ಮುಂದೆ ಇದ್ರೆ ಜೈ ಮನ್ಸು ನನ್ ಮೇಲೆ ಇರುತ್ತೆ ಅಂತಾನಾ? ಓಕೆ ಮಾಮ್, ಡಿಸ್ಟರ್ಬ್ ಮಾಡಲ್ಲ. ಯಾಕೆ ಬಂದಿದ್ರಂತ ಕೇಳ್ತಿದ್ರೆ ಆವಾಗಿಂದ ನಿತ್ಯ ನಿತ್ಯ ಅಂತಿದ್ದೀರಾ. ಅವಳೇನಾದ್ರೂ ಚೀಫ್ ಮಿನಿಸ್ಟ್ರಾ ಇಲ್ಲ ಪ್ರೈಮ್ ಮಿನಿಸ್ಟ್ರಾ? ಈ ಮನೆಗೆ ಆಗಕ್ಕೆ ಹೊರಟಿರೋ ಹೋಮ್ ಮಿನಿಸ್ಟರ್. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಓಕೆ ಮೇಡಮ್. ಇವಳನ್ನ ಬೈಕೊಳ್ಳೋ ಟೈಮಲ್ಲೇ ಕರೆಕ್ಟಾಗಿ ಎಂಟ್ರಿ ಕೊಡ್ತಾರೆ. ಅಯ್ಯೋ ಸುಮ್ಮನೆ ಹೇಳಿದ್ವಮ್ಮ. ಅಷ್ಟಕ್ಕೂ ಯಾರಿವ್ರು? ವೆಡ್ಡಿಂಗ್ ಪ್ಲಾನರ್ಸ್. ಜೈಗೂ ನನಗೂ ಆಗೋ ಮದ್ವೆನ ಇವರು ಡಿಸೈನ್ ಮಾಡ್ತಾರೆ. ಇವಳೇನಪ್ಪ ಅಂದ್ರೆ ಕೂಸುಟ್ಟಕ್ ಮುಂಚೆ ಕುಲಾವಿ ಅಂತಾರಲ್ಲ ಹಾಗೆ ವೆಡ್ಡಿಂಗ್ ಪ್ಲಾನ್ ವರ್ಗೂ ಹೋಗ್ಬಿಟ್ಟಿದ್ದಾಳೆ. ಇವ್ರ ಬಗ್ಗೆ ನನಗ್ಯಾಕೆ ಹೇಳಿಲ್ಲ ನಿತ್ಯ? ನೀನು ನನಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡೆ ಅಲ್ವಾ? ಸೊ ನಾನು ಕೂಡ ನಿನಗೂ ಜೈಗೂ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡೆ. ಹಾ, ಇದು ಚೀಟಿಂಗ್ ಅಲ್ವೇನಮ್ಮ? ಚೀಟ್ ಮಾಡೋದು ನಿತ್ಯಂಗ್ ಅಭ್ಯಾಸನೇ ಅಲ್ವಾ? ಮಾಮ್, ಐ ಮೀನ್ ನೀನ್ ಯಾವಾಗ್ಲೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಕೆಲಸನ ಮಾಡ್ತಾ ಇರ್ತೀಯ ಅಲ್ವಾ ಅಂತ ಹೇಳ್ದೆ. ಎಕ್ಸ್ಪೆಕ್ಟ್ ಮಾಡ್ದಿರೋದನ್ನ ಮಾಡಿದ್ರೆ ಸರ್ಪ್ರೈಸ್ ಆಗತ್ತೆ ಹೊರತು ಚೀಟಿಂಗ್ ಹೇಗಾಗುತ್ತೆ ಮಾಮ್? ಆದ್ರೂ ನಿಮ್ಮಿಬ್ಬರ ಜಾತಕನೂ ನೋಡ್ಲಿಲ್ಲ, ಮುಹೂರ್ತನೂ ಇಟ್ಟಿಲ್ಲ, ವೆಡ್ಡಿಂಗ್ ಕಾರ್ಡ್ಸು ಪ್ರಿಂಟ್ ಮಾಡ್ಲಿಲ್ಲ. ಅಷ್ಟು ಬೇಗ ವೆಡ್ಡಿಂಗ್ ಪ್ಲಾನ್ಸ್ ಏನಮ್ಮ? ಅದನ್ನೆಲ್ಲ ಜೈ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಇವ್ರನ್ನ ಕರ್ಸಿದೀನಿ. ಜೈ ಬರ್ತಿದ್ದಾಗೇನೆ ಮಾತಾಡಿ ಡಿಸೈಡ್ ಮಾಡ್ತೀವಿ. ಹಾ, ಎಲ್ಲನೂ ಮೊದಲೇ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಿದ್ಯಮ್ಮ. ನಿನ್ಗೆ ಮುಂದಾಲೋಚನೆ ಚೆನ್ನಾಗಿದೆ. ಜೈ ಬರೋದಕ್ಕೆ ಇನ್ನೂ ಎಷ್ಟು ಟೈಮ್ ಹಿಡಿಯುತ್ತೆ ಚಂದ್ರಿಕಾ ಅವ್ರೆ? ನಮ್ಗೇನ್ ಗೊತ್ತ್ರಿ, ನಮ್ಮಿಬ್ಬರನ್ನೇ ಬಿಟ್ಟು ಎಲ್ರು ಹೋಗಿದ್ದಾರೆ, ನಾವ್ ಅನಾಥರ ಉಳ್ಕೊಂಡಿದೀವಿ. ಈ ಮದ್ವೆ ಒಂದು ಆಗೋದ್ರೆ ನಿಮ್ಮನ್ನ ನಿಜವಾಗ್ಲೂ ಅನಾಥರನ್ನಾಗಿ ಮಾಡ್ತೀನಿ. ಈ ಮನೆಯಿಂದ ಆಚೆ ಹಾಕ್ತೀನಿ. ಭಿಕ್ಷೆ ಬೇಡ್ಕೊಂಡು ತಿನ್ನೋ ತರ. ಜೈ ಬಂದ ಮಾಮ್. ಅಬ್ಬೋ ಅಮ್ಮ, ನಿನಗೋಸ್ಕರನೇ ವೇಟ್ ಮಾಡ್ತಿದ್ದೆ ಜೈ. ಎಷ್ಟೊತ್ತಾಯ್ತು ಬಂದು? ಜಸ್ಟ್ ಇವಾಗ ಬಂದ್ವಿ ಜೈ. ಏನು ನಿನ್ ದೀಕ್ಷೆ ಆಗೋಯ್ತಾ? ಇನ್ನೂ ಇದೆ ಮಾವ. ಇದೇನ್ ದೀಕ್ಷೆನೋ? ಅಯ್ಯಪ್ಪನ್ ದೀಕ್ಷೆ ತರ ಇಷ್ಟು ದಿನ ಮಾಡ್ತಿದ್ಯಾ? ಅಮ್ನೋರ್ ಕರುಣೆ ತೋರ್ಸೋವರೆಗೂ ಜೈ ದೀಕ್ಷೆ ಮುಂದುವರಿತಾನೆ ಇರುತ್ತೆ. ಅಂದ್ರೆ ಅಮ್ನೋರು ಬಾಯ್ ಬಿಟ್ಟು ಮಾತಾಡ್ಬೇಕಾ ಏನು? ಹೌದು, ನಾವ್ ಯಾರು ಅಂತ ಅಮ್ನೋರ್ ಹೇಳ್ಬೇಕು. ಸುಮ್ಮನಿರು ತಂಗಿಯಮ್ಮ. ಅಮ್ಮನವ್ರು ಎಲ್ಲಾದ್ರೂ ಬಾಯ್ ಬಿಟ್ಟು ಮಾತಾಡ್ತಾರಾ? ಮಾತಾಡಿದ್ರೆ ನಿಮ್ ಬಂಡವಾಳ ಎಲ್ಲ ಬಯಲಾಗತ್ತೆ. ನಾವೇನ್ ಮಾಡಿದ್ವಿ ಅಜ್ಜಿ? ಯಾರು ಎಷ್ಟು ಪಾಪ ಮಾಡಿದಾರೋ ಎಲ್ಲ ಆ ದೇವತೆಗೆ ಗೊತ್ತು. ಯಾರೋ ದೇವತೆ? ನಾವು ಕೂಡ ಒಂದ್ಸಲ ನೋಡ್ಬೋದಾ? ತಪ್ಪದೆ ತೋರಿಸ್ತೀನಿ ಮಾವ. ಆ ದಿನ ಕೂಡ ಹತ್ತಿರದಲ್ಲೇ ಇದೆ. ಬೇಗ ದೀಕ್ಷೆ ಏನೋ ಫಿನಿಶ್ ಮಾಡ್ಬಿಡು ಜೈ. ನಮ್ ಮದ್ವೆನ ಇಟ್ಕೋಬಹುದು. ಶೋರ್. ಯಾರಿವ್ರೆಲ್ಲ? ನಮ್ ವೆಡ್ಡಿಂಗ್ ಪ್ಲಾನರ್ಸ್. ನಾನೇ ಕರ್ಸಿದ್ದೀನಿ. ಹಲೋ ಸರ್. ಹಾಯ್. ಮುಹೂರ್ತದಿಂದ ಮಂಟಪದವರೆಗೂ, ಅಡ್ಗೆಯಿಂದ ಊಟದವರೆಗೂ, ಆರತಿಯಿಂದ ಹನಿಮೂನ್ವರೆಗೂ ಎಲ್ಲ ಇವರೇ ನೋಡ್ಕೋತಾರೆ.
ಮತ್ ನಾವೇನ್ ಮಾಡ್ಬೇಕಮ್ಮ? ನೀವೇನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ನಮ್ಮ ಮದುವೆ ನೋಡಿ ಸಾಕು. ನೀನು ಫ್ರೆಶ್ ಆಗಿ ಬಂದ್ರೆ ಇವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡೋಣ ಜೈ. ನೀನೇ ಮಾತಾಡು ನಿತ್ಯ, ನೀನ್ ಯಾವ್ದಕ್ ಫಿಕ್ಸ್ ಆದ್ರೂ ನನಗೆ ಓಕೆ. ಹಾಗಾದ್ರೆ ಮತ್ತೆ 1 ವೀಕಲ್ಲಿ ಒಳ್ಳೆ ಮುಹೂರ್ತ ಇದೆಯಂತೆ, ಅದಕ್ಕೆ ಫಿಕ್ಸ್ ಆಗ್ಬಿಡೋಣ. ಡನ್, ಆ ಮುಹೂರ್ತನೇ ಫಿಕ್ಸ್ ಮಾಡು. ಥ್ಯಾಂಕ್ ಯು ಜೈ, ಥ್ಯಾಂಕ್ ಯು ಸೋ ಮಚ್. ಇವ್ರ ಜೊತೆ ಡಿಸ್ಕಸ್ ಮಾಡಿ ಆಲ್ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಗೋ ಹೆಡ್, ನೋ ಪ್ರಾಬ್ಲಮ್. ಓಕೆ, ಗುಡ್ ನೈಟ್ ಜೈ, ಕಮ್ ವಿತ್ ಮೀ. ಇವಳಗ್ ಸಂತೋಷ ತಡ್ಕೊಳಕ್ಕಾಗ್ತಿಲ್ಲ, ನೋಡಕ್ಕಾಗ್ತಿಲ್ಲ ಪೌಡ್ರು. ಸೇಮ್ ಫೀಲಿಂಗು. ಜಾಸ್ತಿ ಹೊತ್ತು ನಿಲ್ಲೋಕಾಗ್ತಿಲ್ಲ, ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಸ್ವಲ್ಪ ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸ್ತೀಯಾ? ಹಾ, ಬನ್ನಿ. ಒನ್ ವೀಕಲ್ಲಿ ಮದ್ವೆ ಏನು ಜೈ? ನಿತ್ಯ ಕೊಟ್ಟಿರೋ ಟಾರ್ಗೆಟ್ನ ನೀನ್ ಯಾಕೆ ಒಪ್ಕೊಂಡೆ? ಇದು ನಿತ್ಯ ಹಾಕಿರೋ ಟಾರ್ಗೆಟ್ ಅಲ್ಲ ಆಂಟಿ, ನನಗೆ ನಾನೇ ಹಾಕೊಂಡಿರೋ ಟಾರ್ಗೆಟ್. 1 ವೀಕಲ್ಲಿ ಗಂಗನಿಗೆ ಹಳೆದ್ನೆಲ್ಲ ನೆನಪು ಮಾಡ್ತೀನಿ. 1 ವಾರದೊಳಗಡೆ ಗಂಗಂಗೆ ಏನು ನೆನಪಾಗ್ಲಿಲ್ಲ ಅಂದ್ರೆ? ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಅಜ್ಜಿ.